ಸೊ ಸರ್ಕಾರ ಈ ವಿಚಾರದಲ್ಲಿ ತನಿಖೆ ಯಾಕೆ ಮಾಡಿಸ್ತಿಲ್ಲ ಅಂತ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇನ್ನೊಂದು ಕಡೆಗೆ ಇಡಿ ವಿರುದ್ಧ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ವಾಲ್ಮೀಕಿ ಪ್ರಕರಣದ ಇಡಿ ತನಿಖೆಯಲ್ಲಿ ವ್ಯವಸ್ಥಿತ ಸಂಚು ನಡೆದಿದೆ. ಸಿಎಂ ಡಿಸಿಎಂ ಹೆಸರು ಹೇಳಿ ಅಂತ ಒತ್ತಡವನ್ನು ಹಾಕಲಾಗ್ತಾ ಇದೆ. ಹಣ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅಂತ ಹೇಳಲು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸೊ ಈ ಹೇಳಿಕೆಗಳ ಮೂಲಕವಾಗಿ ಈಗಾಗಲೇ ಇಡಿ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಪೋರ್ಟ್ನಲ್ಲಿ ಏನು ಹೇಳಿಕೆಗಳಿದೆ ಅದನ್ನ ಈ ರೀತಿ ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಅದನ್ನ ಕವರ್ ಅಪ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಯಾಕೋ ಹಾಗೆ ಕಾಣಿಸ್ತಾ ಇದೆ. ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅಂತ ಹೇಳಲು ಒತ್ತಡ. ಈಗ ಆಲ್ರೆಡಿ ಇಡಿ ಅವರು ಕೊಟ್ಟಾಗಿದೆ ಕೋರ್ಟ್ಗೆ ಅದನ್ನ ಬಳಕೆ ಮಾಡಿರುವಂಥದ್ದು ವಿಚಾರವನ್ನ. ಈಗ ಅದನ್ನು ಹೇಳಿಕೆ ಕೊಡೋ ಮೂಲಕವಾಗಿ ಇದಕ್ಕೆ ರಾಜಕೀಯ ಸೇರಿಸುವಂಥ ಪ್ರಯತ್ನವನ್ನ ಮಾಡಿ ಯಾವುದನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾಗಿರುವಂಥ ಹಣ ದುರ್ಬಳಕೆ ಆಗಿರುವಂಥ ವಿಚಾರವನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಾ ವಿಚಾರದಲ್ಲಿ. ಇಡಿಯ ಹೆಸರನ್ನ ಹೇಳಿಬಿಟ್ಟು ಇಡಿ ಹಿಂಗ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ. ಈ ಹಣದ ವಿಚಾರದಲ್ಲಿ ಡಿಫೆಂಡ್ ಮಾಡ್ತಾ ಇದ್ದೀರಾ. 2014ರಿಂದ ಇಲ್ಲಿಯವರೆಗೂ 444 MLAಗಳನ್ನ ಖರೀದಿ ಮಾಡಲಾಗಿದೆ, ಹೆದರಿಸಲಾಗಿದೆ. ಐಟಿ, ಇಡಿ, ಸಿಬಿಐ ಅವ್ರ ಕುಟುಂಬಗಳಿಗೆ ವಿಚಾರಣೆ ಕರೆಯೋದು, ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕಿ ಅವರಿಗೆ ಸಿಕ್ಕಾಕ್ಸೋದು, ಟಾರ್ಚರ್ ಕೊಡೋದು. ಇದು ಅಂಕಿಅಂಶ ಎಲ್ಲರ ಹತ್ರ ನಾನು ಶೇರ್ ಮಾಡ್ತೀನಿ. ಉದಾಹರಣೆಗೆ ಅರುಣಾಚಲ್ ಪ್ರದೇಶನಲ್ಲಿ 2014 46 MLAಗಳಿಗೆ ಕೇಳಿದ್ರೆ. ಇವತ್ತು ಮುಂಚೆ ಎಲ್ಲ PV ನರಸಿಂಹರಾವ್ ಸಾಹೇಬರೆಲ್ಲ ಇದ್ದಾಗ ಮೈನಾರಿಟಿ ಗೌರ್ಮೆಂಟ್ ನಾವು ನಡೆಸಿದ್ವಿ, ಎಷ್ಟೊಂದು ಸಂದರ್ಭದಲ್ಲಿ ನಡೆಸಿದ್ರು ಮೈನಾರಿಟಿ ಗೌರ್ಮೆಂಟ್. ಈಗ ಮೆಜಾರಿಟಿ ಇದ್ರೂ ಕೂಡ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನ ದುರುಪಯೋಗ ಮಾಡ್ಕೊಂಡು ಇವತ್ತು ಸರ್ಕಾರಗಳನ್ನ ಕೆಡುತ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 2014-10, ಹರಿಯಾಣ ಬಿಜೆಪಿ ಅವಾಗ INLD ಇಂದ 7, ವೆಸ್ಟ್ ಬೆಂಗಾಲ್ನಲ್ಲಿ 21, 2016 ರಾಜ್ಯದಲ್ಲಿ ನಡೆದಿಲ್ಲ. ಅವಾಗ ಇಡಿ ಎಲ್ಲಿದ್ರು? ಇದೊಂದೇನು ಅಕ್ರಮ ನಡೆದಿರೋದು? ಸರ್, ತನಿಖೆಯಲ್ಲಿ ಹೆಸರು ಹೇಳಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾರೆ ಸರ್. ನಾಗೇಂದ್ರ ಅವರು ಅರೆಸ್ಟ್ ಆಗಿದೆ ಸರ್, ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಮಾಹಿತಿ ಹೇಗೆ ಸರ್? ಅಂದ್ರೆ ಅವ್ರ ಹತ್ರ ಹೇಳ್ತಾ ಇದ್ದಾರೆ ನಾಗೇಂದ್ರ ಅವರಿಗೆ ಅಥವಾ ಈ ತರ ಹೇಳಿದ್ದಾರೆ, ಏನ್ ಮಾಹಿತಿ ಸರ್? ನೋಡಿ, ನಾವು ಯಾರು ಒಬ್ಬರ ಪರವಾಗಿ ಮಾತಾಡ್ತಾ ಇಲ್ಲ. ಈಗ ಒಬ್ಬರೇ ಅಲ್ಲ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು, ವಿಟ್ನೆಸಸ್ ಇದ್ದಾರೆ ಅಥವಾ ಇದರಲ್ಲಿ ಶಾಮೀಲ್ ಆಗಿರಬಹುದು ಅನ್ನುವಂತ ಅವರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ತಾ ಇರುವಂಥದ್ದು ಇಡೀ ದೇಶಕ್ಕೆ ಅದು ಜಗಜ್ಜಾಹೀರಾಗಿರುವಂಥ ವಿಚಾರ. ಅದರಲ್ಲೂ ಕೂಡ ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಗಳಿಂದ, ರಾಜಕೀಯ ಒಂದು ಲಾಭಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳನ್ನು ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೀತಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದಕ್ಕೆ, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಕ್ಕೆ, ಹೆದರಿಸುವಂಥದ್ದಕ್ಕೆ ಎಲ್ಲವನ್ನು ಕೂಡ ಕೇಂದ್ರದ ಸಂಸ್ಥೆಗಳನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಕೂಡ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಿದೆ. ಮತ್ತು